ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ತೆಲಂಗಾಣ ಟು ಹೈದ್ರಾಬಾದ್. ಆ್ಯಂಡ್ ನಾನು ಇವತ್ತು 2 ಪ್ಲೇಸಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಫೇಮಸ್ ಪ್ಲೇಸ್ ಅದು ಹೈದ್ರಾಬಾದಲ್ಲಿ. ಸೊ ನಾವು ಇವತ್ತು ಫ್ಯಾಮ್ಲಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ನಾನು ನೋಡಿ ನನ್ನ ಮಗ ಮಲಗಿದ್ದ. ಸೊ ಅವನಿಗೇನು ಏನೂ ತಿನ್ನಿಸಿರಲಿಲ್ಲ. ಸೊ ಅದಕ್ಕೆ ಆ್ಯಪಲ್ ಕಟ್ ಮಾಡಿಕೊಂಡು ಕಾರಲ್ಲಿ ತಿನ್ನಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಮ್ಮ ಅವರೆಲ್ಲ ನಾವು ರೆಡಿ ಆಗಿದ್ದೀವಿ. ಸೊ ನಾವು ಇವಾಗ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ಇಲ್ಲಿ ನಾವೆಲ್ಲ ರೆಡಿಯಾಗಿದ್ದೀವಿ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ಚಿಕ್ಕಮ್ಮ ಪಾರ್ಸಲ್ಗೆ ಟಿಫನ್ಗೆ ನಮಗೆ ಚಿತ್ರಾನ್ನ ಮಾಡಿದರು. ಸೊ ಇವನಿಗೆ ಮಲಗಿದ್ದ, ಇವನಿಗೇನು ಡೈಪರ್ ಎಲ್ಲ ಕಾರಲ್ಲಿ ಹಾಕಬೇಕು. ಇವಾಗ ಹಾಗೆ ಎಬ್ಸ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಎಲ್ಲ ಡಿಕ್ಕಿಯಲ್ಲಿ ಊಟ ಎಲ್ಲ ಇಡ್ತಾಯಿದ್ರು. ಸೊ ಇಲ್ಲಿ ಬಂದಮೇಲೆ ಅಂತೂ ನಮ್ಮ ಗೋಪಾಲ್ ಅವ್ರ ಚಿಕ್ಕಮ್ಮನೇ ಅವಳನ್ನ ನೋಡ್ಕೊತಾ ಇದ್ಲು. ಸೊ ಅವಳ ಹತ್ರನೇ ಜಾಸ್ತಿ ಇರ್ತಾಯಿದ್ದ. ಸೊ ಫೈನಲಿ ನಾವು ಬಂದಿದ್ದೀವಿ ಇವಾಗ ನರಸಿಂಹಸ್ವಾಮಿ. ಇದು ತುಂಬ ದೊಡ್ಡ ಫೇಮಸ್ ಅಂತೆ ಹೈದ್ರಾಬಾದಲ್ಲಿ. ಸೊ ಅಲ್ಲಿ ನಾವು ಇವಾಗ ಫೈನಲಿ ಬಂದ್ವಿ. ನೀವು ಕಾರು ಕೂಡ ಮೇಲೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ಕಾರ್ ಕೆಳಗಡೆ ಇಟ್ಬಿಟ್ಟು ನಡ್ಕೊಂಡು ಹೋಗ್ಬೋದಂತೆ. ಆ್ಯಂಡ್ ನಾವು ಈ ಬಿಸಿಲು ತುಂಬ ಜಾಸ್ತಿ ಇತ್ತು. ಬಿಕಾಸು ಇವಾಗ ನಿಮ್ಗೆ ಗೊತ್ತೇ ಇದೆ ಬಿಸಿಲು ಹೇಗಿದೆ ಅಂತ. ಸೊ ಗೋಪಾಲ್ ಕೂಡ ಇದ್ನಲ್ಲ, ಅದಕ್ಕೆ ನಾವು ಏನು ಮಾಡಿದ್ವಿ, ಕಾರು ಮೇಲೇ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ 500 ಪರ್ ಕಾರಿಗೆ. ಸೊ ಫೈನಲಿ ನಾವು ಬಂದ್ವಿ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಿಗೆ. ಸೊ ಇಲ್ಲಿ ಬಂದು ನೋಡಿದಾಗ ನನಗಂತೂ ಇಷ್ಟು ಚೆನ್ನಾಗಿ ಅನಿಸ್ತು. ದೇವಸ್ಥಾನ ಇಷ್ಟು ಚೆನ್ನಾಗಿತ್ತು. ಬಟ್ ಒಳಗಡೆದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಫೋನು ಒಳಗಡೆ ಅಲೌಡೇ ಇಲ್ಲ. ನಾನು 2 ಪ್ಲೇಸಿಗೆ ಹೋಗಿದ್ದೀನಿ. 2 ಪ್ಲೇಸಲ್ಲಿ ಫೋನೇ ಅಲೌಡ್ ಮಾಡ್ತಾ ಇರಲಿಲ್ಲ. ಸೊ ಔಟ್ ಸೈಡ್ ಅಷ್ಟೇ ನನಗೆ ವಿಡಿಯೋ ಸಿಕ್ತು ಅಷ್ಟೇ. ಸೊ ಇಲ್ಲಿ ನೋಡಿ, ಇವನು ಹಣೆಗೆ ತಿಲಕ್ ಹಚ್ಕೊ ಅಂದರೆ ಹಚ್ಕೊತಾನೆ ಇರಲಿಲ್ಲ. ನಮ್ಮ ಚಿಕ್ಕಮ್ಮ ಹಿಡ್ಕೊಂಡ್ರು, ನಮ್ಮ ತಂಗಿ ಇಟ್ಕೊಂಡಿದ್ರು ಕೂಡ ಅವನು ಕೊಡ್ತಾನೆ ಇರಲಿಲ್ಲ. ನೋಡಿ, ನೀವು ನೋಡ್ಬೋದು, ತಲೆನ ಆ ಕಡೆ ಈ ಕಡೆ ಮಾಡ್ತಾನೆ ಇದ್ದಾನೆ. ಏನು ಮಾಡ್ತಿದ್ದಾರೋ ಅಂತ ಅಂದ್ಕೊತಿದ್ದಾನೋ ಗೊತ್ತಿಲ್ಲ. ನಮ್ಮ ಸಿಸ್ಟರ್ ಹಚ್ಕೊಂಡಿದ್ದಾರೆ. ಸೊ ಹೋಗಲಿ ಅಂತ ನಮ್ಮ ಚಿಕ್ಕಮ್ಮ ಇವಾಗ ಹಚ್ಕೊತಾ ಇದ್ದಾರೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮುಖದ ಮೇಲೆ ಫೇಸು ಹಚ್ಚಿದ ತಕ್ಷಣ ಅದು ಗ್ಲೋನೇ ಬೇರೆ ಬಂದುಬಿಡ್ತು. ಅಷ್ಟು ಚೆನ್ನಾಗಿ ಕಾಣಿಸಿತ್ತು ಹಣೆಗೆ. ಸೊ ಇವನಿಗೂ ಹಚ್ಚೇ ಬಿಡೋಣ, ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಬಿಟ್ಟೇ ಇಲ್ಲ. ಫೈನಲಿ ಅವನಿಗೂ ಕೂಡ ಹಚ್ಬಿಟ್ಟು ಇವಾಗ ನಮ್ಮ ಬ್ರದರ್ ಕೂಡ, ನಮ್ಮ ತಮ್ಮ ಹಚ್ಕೊತಿದ್ದಾನೆ. ಸೊ ಅದಾದಮೇಲೆ ನಾನು ಕೂಡ ಹಚ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆಲ್ಲ ನಮ್ಮ ಫ್ಯಾಮ್ಲಿ ಎಲ್ಲ ಹೇಗೆ ಕಾಣಿಸ್ತಿದ್ವಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ನನಗಂತೂ ಇದು ತುಂಬ ಇಷ್ಟ ಆಯಿತು. ಹಚ್ಕೊಂಡ ತಕ್ಷಣ ಫೇಸಲ್ಲಿ ಬೇರೆಯೇ ಗ್ಲೋ ಬಂತು. ಸೊ ನಾವು ಇವಾಗ ಫೈನಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಗಾಡಿನೂ ಐತಂತೆ, ಮೇಲೆ ಹೋಗೋಕ್ಕೆ ಬೇಡ, ಇಲ್ಲಿವರೆಗೂ ಕಾರಲ್ಲೇ ಬಂದಿದ್ದೀವಿ, ಇಲ್ಲಾದರೂ ನಡ್ಕೊಂಡು ಹೋಗೋಣ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಿಸಿಲು ಇಷ್ಟೊಂದಿತ್ತು, ಕಾಲೆಲ್ಲ ಸುಡ್ತಾ ಇತ್ತು. ಆ ಕಡೆ ನಾವು ಹೋಗೋಕ್ಕೆ ಆಗ್ತಿಲ್ಲ. ಇಲ್ಲಿ ಮೇಲೆ ಬಂದ ತಕ್ಷಣ ಅಂತೂ ನಮ್ಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಓಡಿ ಹೋಗ್ತಾ ಇದ್ವಿ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ಕೌಂಟ್ರ್ ಹತ್ರನೇ ಫೋನ್ ಇಟ್ಬಿಟ್ಟು ಹೋಗ್ಬೇಕಂತೆ. ಸೊ ಅದಕ್ಕೆ ಒಳಗಡೆ ನಮಗೇನು ಕ್ಯಾಶ್ ಮಾಡೋಕ್ಕಾಗಿಲ್ಲ. ಒಳಗಡೆ ಇಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇವ್ನು ನೋಡಿ, ಮಂಕಿಗೂ ಕೂಡ ಭಯ ಪಡ್ತಿಲ್ಲ, ಹೋಗಿ ಅನ್ನೋ ಹಿಡಿತಾಯಿತ್ತು. ಅದು ಬೇರೆ ಮೇಲೆ ಬರ್ತಾಯಿತ್ತು. ನನಗೆ ಭಯ ಆಗೋಯಿತು. ಅದಕ್ಕೆ ನಾನು ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಬೇಕಾಯಿತು. ಸೊ ನಾವು ಫೈನಲಿ ಮೇಲೆ ಬಂದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕೆಳಗಡೆ ಎಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ನೀಟಾಗಿತ್ತು. ಆ್ಯಂಡ್ ಎಲ್ಲ ಎಲ್ಲರೂ ಅಲ್ಲಿ ಹೋದವರೆಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು. ಎಲ್ಲೂ ಕೂಡ ಕಸ ಇಲ್ಲ, ಏನೂ ಇಲ್ಲ, ಅಷ್ಟು ನೀಟಾಗಿತ್ತು. ಸೊ ನೋಡಿ, ಇದು ವೀಕೆಂಡು ಕೂಡ ಇಲ್ಲ ನೋಡಿ, ಎಷ್ಟು ಪಬ್ಲಿಕ್ ಇತ್ತು ಅಂದರೆ ಸಖತ್ ಪಬ್ಲಿಕ್ ಇತ್ತು. ಆ್ಯಂಡ್ ನನಗಂತೂ ಫುಲ್ಲು ಖುಷಿ ಆಗಾಯಿತು ಈ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ. ಸೊ ಇಲ್ಲಿ ನೋಡಿ, ಅವ್ರ ಚಿಕ್ಕಮ್ಮ ಅವನಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾರೆ. ಅವ್ರ ಚಿಕ್ಕಮ್ಮನ ಕೈಯಲ್ಲಿ ಅವ್ನು ಎಲ್ಲನೂ ತಿಂತಿದ್ದಾನೆ. ಅವಳು ಪಾಪ ಅವ್ನು ತಿಂತಿದ್ದಾನೆ ಬಿಡು ಅಂತ ಹೇಳಿ ಎಲ್ಲ ತಿನ್ನಿಸ್ತಾ ಇದ್ದಾಳೆ. ಸೊ ಹೋಗಲಿ ಬಿಡು, ಸುಮ್ಮನಾದ್ರೂ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಇಲ್ಲೂ ಐಸ್ ಕ್ರೀಮು, ಚಾಕ್ಲೇಟ್ಸು ಎಲ್ಲ ಅಲೌಡ್ ಆಯಿತು. ಆ್ಯಂಡ್ ಇಲ್ಲಿ ಫೈನಲಿ ನಾವು ನಮ್ಮದೆಲ್ಲ ಊಟ ಟಿಫನ್ ಎಲ್ಲ ಮುಗೀತು. ಸೊ ನಮ್ಮ ಚಿಕ್ಕಮ್ಮ ಏನೋ ಮಾಡ್ತಾಯಿದ್ದಾರೆ. ಸೊ ಇಲ್ಲಿಂದ ನಾವು ಟಿಫನ್ ಮುಗಿಸ್ಕೊಂಡ್ಬಿಟ್ಟು ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಇನ್ನೇನು ಅಲ್ಲೇ ಅಪೋಸಿಟೇ ಇರೋದು. ಸೊ ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲೂ ಕೂಡ ಕ್ಯೂ ತುಂಬ ಜಾಸ್ತಿ ಇರುತ್ತಂತೆ. ಸೊ ಅದಕ್ಕೆ ಚಿಕ್ಕಮ್ಮ ಅಂದಿದ್ರು
ತುಂಬ ಸರಿ ಚಿಕ್ಕಮ್ಮ ಬಂದಿದ್ದಾರೆ ಇಲ್ಲಿ, ಸೊ ಅದಕ್ಕೆ ಚಿಕ್ಕಮ್ಮ ಹೇಳಿದರು ಇವಾಗೆ ಟಿಫನ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದುಬಿಟ್ವಿ. ಆ್ಯಂಡ್ ಇಲ್ಲೂ ಕೂಡ ಪಬ್ಲಿಕ್ ತುಂಬ ಜಾಸ್ತಿ ಇತ್ತು. ಸಮ್ಮರ್ ಅಲ್ವಾ, ಎಲ್ಲರೂ ಟ್ರಿಪ್ ಹೊಡಿತಾರೆ, ಮಕ್ಕಳು ಕೂಡ ರಜೆ ಇರುತ್ತಲ್ಲ. ಸೊ ನೋಡಿ ಇಷ್ಟೊಂದು ಪಬ್ಲಿಕ್ ಇತ್ತು ಇಲ್ಲಿ. ಸೊ ಏನು ಮಾಡೋದು, ಹೋಗಲೇಬೇಕಲ್ಲ. ನನಗಂತೂ ಈ ದೇವಸ್ಥಾನ ನಮ್ಮ ಮಾಮ ಅವರು ಹೋಗಿ ಬಂದಿದ್ದರು, ಅವ್ರದ್ದೇ ಇದು ವಿಡಿಯೋ ನೋಡಿದ್ದೆ ನಾನು, ಸ್ಟೇಟಸ್ ಎಲ್ಲ ನೋಡಿದ್ದೆ. ಸೊ ನನಗೂ ಈ ಪ್ಲೇಸ್ ಹೋಗ್ಬೇಕಂತ ತುಂಬ ತಲೆಯಲ್ಲಿ ಕೂತ್ಕೊಂಡಿತ್ತು. ಸೊ ಫೈನಲಿ ಇವಾಗ ನಂದು ವಿಶ್ಯು ಕಂಪ್ಲೀಟ್ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ಕೂಡ ನೋಡಿ ಎಷ್ಟು ಪಬ್ಲಿಕ್ ಇದೆ ನೋಡಿ, ಫುಲ್ಲು ಇಷ್ಟೊಂದು ಎಲ್ಲ ಕಡೆ ರಶ್. ನಾನು ಹೋಗುವಾಗಲೇ ಇರಬೇಕಾಗಿತ್ತಾ ಅನಿಸ್ಬಿಡ್ತು. ಸೊ ಇಲ್ಲಿ ಪಕ್ಕದಲ್ಲಿ ಮೆಟ್ಲು ಕೂಡ ಇದೆ, ಮೆಟ್ಲು ಆಗಲ್ದವ್ರಿಗೆ ಈ ಥರ ಅಪ್ಪು ಇದೆ ಇಲ್ಲಿ. ಸೊ ಹೀಗೂ ಕೂಡ ಹೋಗ್ಬೋದು. ಸೊ ನನ್ನ ಮಗ ನೋಡಿ ಅವ್ರ ಚಿಕ್ಕಮ್ಮ ಆ್ಯಂಡ್ ಮಗ ಇಬ್ಬರು ಕುಂತು ಲಾಲಿಪಾಪ್ ತಿನ್ಕೊಂಡು ಬರ್ತಿದ್ದಾರೆ. ಟೈಮ್ ಪಾಸ್ ಆಗುತ್ತೆ ಅಂತೆ, ಅದಕ್ಕೆ ಇಬ್ಬರು ಲಾಲಿಪಾಪ್ನ ತಗೊಂಡು ಎಷ್ಟು ಚೆನ್ನಾಗಿ ಹಾಕ್ಕೊಂಡು ಬರ್ತಾಯಿದ್ದಾರೆ ನೋಡಿ. ಸೊ ಇವನು ನೋಡಿ, ಇವನು ಲಾಲಿಪಾಪ್ ಐಸ್ ಕ್ರೀಮ್ ಎಲ್ಲ ತಿಂತಿದ್ದಾನೆ. ಸೊ ಇವನಿಗೂ ಕೂಡ ನೋಡಿ ಅವ್ರ ಮಾವ ಹಿಂದೆನೇ ಇರ್ತಾನೆ ನೋಡಿ, ಅವ್ರ ಮಾವ ಮುಂದೆ ಇವನು ಹಿಂದೆ. ಸೊ ನೋಡಿ ಅವನು ಪೂರ ಡೌನಿಂದ ಅಪ್ವರೆಗೂ ಅವನೇ ಅವ್ನು ನಡ್ಕೊಂಡು ಬಂದಿದ್ದಾನೆ. ಯಾರಾದರೂ ಮುಂದೆ ಬಂದರೆ ನೋಡಿ ಫುಲ್ಲು ತಳ್ಳಿ ಕೊಡ್ತಿದ್ದಾನೆ ನೋಡಿ. ಹುಡುಗಿ ಬಂದ ತಕ್ಷಣ ಅವಳನ್ನ ತಳ್ಳಿ ಕೊಟ್ಬಿಟ್ಟ. ಸೊ ಇವನು ಹಾಗೇ ಮಾಡ್ತಾನೆ, ಯಾರಿಗೂ ಇದು ಮಾಡಲ್ಲ. ಯಾರಾದರೂ ಮುಂದೆ ಬಂದುಬಿಟ್ರೆ ಮಕ್ಕಳು ತಳ್ಳೇ ಬಿಡ್ತಾನೆ ಅವ್ರನ್ನ. ಸೊ ಫೈನಲಿ ನಾವು ಮೇಲೆ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಸೊ ಬಂದು ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿರೋದು ಕಪಲ್ಲು ಫೋಟೋ ತೆಕ್ಕೊತಾ ಇದ್ರು. ನನಗಂತೂ ತುಂಬ ಇಷ್ಟ ಆಯಿತು ಈ ಕ್ಯೂಟ್ ಕಪಲ್ಲು. ಸೊ ಅವರಿಗೂ ಕೂಡ ನಾನು ವೀಡಿಯೋಲ್ಲಿ ಕ್ಯಾಶ್ ಮಾಡಿದೆ. ಸೊ ಇಲ್ಲಿ ಆಂಜನೇಯದು ಸ್ಟ್ಯಾಚು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬರೋರಿಗೆಲ್ಲ ಇಲ್ಲಿ ರೆಡಿ ಆಗಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನಮ್ಮ ಟೈಮಲ್ಲಂತೂ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಫೇವ್ರೇಟ್ ಪ್ಲೇಸು, ನನಗೆ ಇವಾಗ ನೋಡಲೇಬೇಕಂತ ನನಗೆ ಆಸೆ ತುಂಬ ಇತ್ತಲ್ಲ. ಸೊ ಆ ಪ್ಲೇಸ್ ಇಲ್ಲೇ ನೋಡಿ, ಒಳ್ಳೆ ಸ್ವರ್ಗ ನೋಡ್ದಂಗೆ ಆಯಿತು ನನಗೆ ಈ ಪ್ಲೇಸ್ ನೋಡಿಬಿಟ್ಟು. ಆ್ಯಂಡ್ ನೀವು ಕೂಡ ನೋಡಿಬಿಟ್ಟು ತುಂಬ ಖುಷಿ ಆಗ್ತೀರ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಿಮಗೂ ಕೂಡ ನಾನು ಆ ಸ್ವರ್ಗನ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನೀವು ಕೂಡ ತುಂಬ ಖುಷಿಯಾಗಿಬಿಡ್ತೀರಾ ನೋಡಿ, ಎಷ್ಟು ಚೆನ್ನಾಗಿತ್ತು, ಒಳ್ಳೆ ಸ್ವರ್ಗ ಥರ ಇತ್ತು. ಸೊ ಇದನ್ನು ನಾವು ಮಿನಿ ತಿರುಪತಿ ಅಂತ ಹೇಳ್ತಾರಂತೆ. ಆ್ಯಂಡ್ ನನಗಂತೂ ಇಲ್ಲಿ ನೋಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೆಳಗಡೆ ಹೋಗಬೇಕಂತ ಇತ್ತು, ಬಟ್ ನನಗೆ ನನ್ನ ಮಗ ಬಿಡ್ತಾನೆ ಇರಲಿಲ್ಲ, ಅವನು ತುಂಬ ಹಠ ಮಾಡ್ತಿದ್ದ. ಸೊ ಅದಕ್ಕೆ ನನಗೆ ಇಲ್ಲಿ ಕೆಳಗೆ ಹೋಗಿ ಫೋಟೋ ಏನು ಆಗಿಲ್ಲ. ಸೊ ಮೇಲಿಂದನೇ ನಾನು ವಿಡಿಯೋ ಮಾಡಿರೋದು ಅಷ್ಟೇ, ಫೋಟೋ ಅದು ಏನೂ ತೊಗೊಳಕ್ಕಾಗಿಲ್ಲ. ಸೊ ಇವನು ನೋಡಿ ಆಟ ಆಡೋಕ್ಕಂತ ಕರ್ಕೊಂಡು ಹೋಗಿದ್ದೆ ಇಲ್ಲಿ ಜಂಪಿಂಗಲ್ಲಿ. ನೋಡಿಬಿಟ್ಟು ನಾನು ಹೋಗ್ತೀನಿ ಅಂತ ಆಟ ಮಾಡ್ತಿದ್ದ. ಸೊ ಅವ್ರ ಮಾವ ಕೂರಿಸಿದ್ರೆ ಇಲ್ಲಿ ಯಾರಿಗೂ ಬರೋಕ್ಕೆ ಕೊಡ್ತಾನೆ ಇರಲಿಲ್ಲ, ಒಬ್ಬನೇ ಆಡ್ತೀನಿ ಅಂತಾಳೆ. ಈ ಹುಡುಗಿ ಬರೋಣ ಅಂತಂದರೆ ನೋಡಿ, ಆ ಹುಡುಗಿ ಇವನನ್ನೇ ಭಯ ಪಡ್ತಿತ್ತು, ಯಾಕಂದರೆ ಅವಳನ್ನ ಜೋರಾಗಿ ತಳ್ಳಿ ಕೊಡ್ತಿದ್ದ. ಸೊ ಅದರಿಂದ ಹುಡುಗಿ ಬರೋಕ್ಕೆ ಭಯನೇ ಪಡ್ತಾಯಿತ್ತು. ಸೊ ಅವರು ರೆಂಟಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವರು ನಿಮ್ಮ ಮಗನ ಟೈಮ್ ಆಯಿತು ತಗೊಳ್ಳಿ, ಯಾರಿಗೂ ಬರೋಕ್ಕೆ ಕೊಡ್ತಿಲ್ಲ ಅಂತಿದ್ದ. ಸೊ ಅದಕ್ಕೆ ಇದು 20 ರುಪೀಸ್ಗೆ ಒಂದು 5 ಮಿನಿಟ್ಸ್ ಅಂತೆ ಮಕ್ಕಳಿಗೆ ಆಡೋಕ್ಕಂತ. ಸೊ ಇಲ್ಲಿ ಫೈನಲ್ ಇವನು ಕರ್ಕೊಂಡೋಗ್ಬಿಟ್ಟು ಸೊ ನಾವು ದರ್ಶನ್ಗೆ ಹೋಗಿದ್ದೀವಿ. ಸೊ ಇಲ್ಲೂ ಕೂಡ ಅಮೌಂಟು ಇದು ಇತ್ತು, ಸ್ಪೆಷಲ್ಗೆ 500. ಸೊ 10 ಮಿನಿಟ್ಸಲ್ಲಿ ಹೋಗಿ ಬರ್ಬೋದು ಎಂಟ್ರಿ. ಆ್ಯಂಡ್ 150 ಆ್ಯಂಡ್ 300 ಇತ್ತು. ಆ್ಯಂಡ್ ನಾವು 500ಅಲ್ಲಿ ಹೋಗಿದ್ವಿ, ಯಾಕಂದರೆ ನನ್ನ ಮಗ ಫುಲ್ಲು ನೈಟ್ ಆಗಿಬಿಟ್ಟಿತ್ತಲ್ಲ, ಅವನು ಕೂತ್ಕೊತಿರಲಿಲ್ಲ. ಸೊ 10 ಮಿನಿಟ್ಸಲ್ಲಿ ಬೇಗ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ಇಲ್ಲಿಗೆ ಫೋನ್ ಲಾಸ್ಟು, ಇಲ್ಲಿಂದ ಒಳಗಡೆ ಫೋನ್ ಅಲೌಡ್ ಇಲ್ಲ. ಆ್ಯಂಡ್ ದೇವ್ರದ್ದು ಅಲ್ಲಿ ಅಲಂಕಾರ ಅದು ಅಪ್ಪ ನೋಡಿಬಿಟ್ಟು ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು, ಅಷ್ಟು ಡೆಕೋರೇಟ್ ಅಷ್ಟು ಚೆನ್ನಾಗಿತ್ತು ಒಳಗಡೆ. ಫೋನ್ ಅಲೌಡ್ ಇದ್ದರೆ ನಿಮ್ಮನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ, ಇದೇ ಥರ ವಿಡಿಯೋನ ತೊಗೊಂಡು ಬರ್ತಾ ಇರ್ತೀನಿ.